ಈಗ ದಿನಕ್ಕೆ ನೂರಾರು ಕಲ್ಲಿಂದು ಓಜೆ ಆಯ್ತು, ಯಾರು ಹಿಡಿತಾರ? ಆಮೇಲೆ ಬೇಕಾದ NOC ಹಾಸನ ತಹಸೀಲ್ದಾರ್ ಅವರಲ್ಲ, ಹಾಸನ ತಹಸೀಲ್ದಾರರು ಲ್ಯಾಂಡ್ ಮೌಲ್ಟಿ ಜೊತೆನೆ ಅವ್ರ ಮಲ್ಲೆ ಕೂತ್ಕೊಳ್ಳೋದು. ಈಗ ಯಾರು ಹೇಳಿದಲ್ಲ, ಅವ್ರು ಯಾರಪ್ಪ? ಈಗ ಅವ್ರು ಯಾರು ಓಟ್ ಹಾಕಿದ್ರು ಮೊನ್ನೆ ಹಾಸನ ನಗರಸಭೆ ಎಲೆಕ್ಷನ್ನಲ್ಲಿ? BJP ಅವರಿಬ್ರು ಸೇರಿ ಒಟ್ಟೆ ಓಟ್ ಹಾಕಿದ್ರಲ್ಲ. ನಾನು ಹೇಳೋದು ಯಾರ ಕಿರುಕುಳ ನಾನಲ್ಲ. ಕಿರುಕುಳ ಒಳ್ಳೆ ಕೆಲಸ ಮಾಡಿದ್ರೆ ಯಾರಪ್ಪ ನಿಮ್ಗೆ ತೊಂದರೆ ಕೊಡ್ತಾರೆ? ಇಲ್ಲಿ ಕೆಲವರು 5 ವರ್ಷ 6 ವರ್ಷ 10 ವರ್ಷದಿಂದ ಅವರಪ್ಪ. ನಮ್ಮ ಸರ್ಕಾರದಲ್ಲವ್ರೆ, ಈ ಸರ್ಕಾರದಲ್ಲವ್ರೆ, BJP ಸರ್ಕಾರದಲ್ಲವ್ರೆ. ನನಗೆ ತೊಂದರೆ ಕೊಡುವಂತಿದ್ದೇನೆ, ಕಿರುಕುಳ ಎಲ್ಲ ಕೊಟ್ಟು ಏನ್ ಮಾಡೋಣ? ಒಳ್ಳೆ ಕೆಲಸ ಮಾಡಿದ್ರೆ ಬೇಷ್ ಹೇಳ್ತೀವಿ. ಬಡವರ ಟೋಪಿ ಹಾಕಿದ್ರೆ ಏನ್ ಮಾಡ್ಬೇಕು ಹೇಳಿ ಸುರೇಶಣ್ಣ? ಸರ್, ಗ್ರಾಮ ಪಂಚಾಯತಿಲಿ ಅಕ್ರಮ ನಡೆದಿದೆ ಅಂತ ಮಂಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು. ಆಯ್ತು, ಈಗ ನನಗೆ ನಡೆಯಿದ್ರೆ ಅಲ್ಲಿ ಮಂಜಣ್ಣ ನನ್ನ ಕತೆ ಹೇಳಿದ್ರು. 17 ಲಕ್ಷ ರೂಪಾಯಿ ಬಿಲ್ಲನ್ನ ವಿತೌಟ್ ಏನು ಲೈಟು ಗೀಟು ಹಾಕೋದೆಲ್ಲ ಬಿಲ್ ಮಾಡಿದ್ರು. ಆಮೇಲೆ 4 ಲಕ್ಷ ಒಂದೊಂದು ಪಂಚಾಯತಿ. ನಾನು ಹೇಳೋದು, ತಾಲೂಕ್ ಪಂಚಾಯತ್ ಸಮಿತಿ ಒಬ್ಬ ಅಧಿಕಾರಿ ಒಂದು ಫಂಕ್ಷನ್ ಮಾಡ್ತಾರೆ, ಹೋದ್ರೆ ಅಟ್ಲೀಸ್ಟ್ MLA ಕರಿಬೇಕಲ್ಲಪ್ಪ. AC ತಹಸೀಲ್ದಾರಿಗೆ ಆಗ್ತಾರೆ. AC ಕೋರ್ಟು DC ಕೋರ್ಟಲ್ಲಿ ಆಗಿದ್ದ 2ನೇ ದಿನಕ್ಕೆ ಅಂಗಡಿ ತಗೊಂಡೋಗಿ ಖಾತೆ ಒಬ್ಬರ ಹೆಸರಿಗೆ ಮಾಡಿಬಿಟ್ಟು, ಅವ್ರು ಯಾರೋ ಇವ್ರು ADL ಇದ್ದಲ್ಲ, ಹೋಗೋ ಹಿಂದಿನ ದಿವಸ ದುರಸ್ತು ಮಾಡಿ, ದುರಸ್ತು ಮಾಡಿ ತಹಸೀಲ್ದಾರ್ ADL ಇಬ್ರು ಸೇರ್ಕೊಂಡು ದುರಸ್ತು ಮಾಡಿದ್ರೆ ನುಗ್ಗೇಡಿ ಸಬ್ ರಿಜಿಸ್ಟರ್ ಇಲ್ಲೇ ಮಾಡಿಸಲ್ಲ ಜಮೀನು. ನುಗ್ಗೇಡಿಗೆ ಹೋಗಿ ಯಾಕೆ ಮಾಡಿಸಿದ್ರು? ಹಾಸನದಲ್ಲಿ 11 ಎಕರೆ ಜಾಗ ಬಂಡೆ 500 ಕೋಟಿ ರೂಪಾಯಿದ್ದು ಮಲಪ್ನಳ್ಳಿ ಅಂತ. ನೀವು ಒಬ್ಬರಿಗೆ 3 ಎಕರೆ ಇರ್ತಿದೆ ಸರ್, ಎಲ್ಲರಿಗೂ 33 ಗುಂಟೆ ಮಾಡಿ ಆ 11 ಎಕರೆ ಬಂಡೆ 500 ಕೋಟಿ ರೂಪಾಯಿದು ಯಾರು ತನಿಖೆ ಮಾಡಕ್ಕೆ? DC-ಗೆ ಐತೈತೆ ಮಾಡ್ತಾರೆ. ನಾನು ಹೇಳೋದು, ಎಲ್ಲ ಏನ್ ಜಿಲ್ಲೆ ಒಳಗೆ ನಡೀತಾ ಇದೆ ಅನ್ಯಾಯನ ಅದನ್ನ ರಕ್ಷಣೆ ಮಾಡಬೇಕು ಬೇಡ? 10 ವರ್ಷ ಹಂಗೆ ಬಿದ್ದಿತ್ತು ಹಾಸನದಲ್ಲಿ ಮೆಡಿಕಲ್ ಕಾಲೇಜ್. ಕುಮಾರಣ್ಣ ಕರ್ಕೊಂಡ್ಬಂದು 250 ಕೋಟಿ ಕೊಡಿಸ್ತೀನಿ. ಹಾಸನ ಸಿಟಿ ಸುತ್ತಮುತ್ತ ನಾನು ಲೇಔಟ್ ಮಾಡ್ತಾ ಇದ್ದೀನ? ಯಾರ್ಯಾರು ಲೇಔಟ್ ಮಾಡ್ತಾವ್ರೆ ಅಂತ ಹೇಳಿ. ಕಾನೂನು ಬಾಹಿರವಾಗಿ ಮಾಡುವಾಗ ಅದನ್ನ ಅಧಿಕಾರಿಗಳಿಗೆ ಇಲ್ಲಪ್ಪ ಕಾನೂನು ಬಾಹಿರವಾಗಿ ಮಾಡ್ಬಿಡಿ ಅಂತ ಹೇಳೋದು ತಪ್ಪ? ವಿಧಾನಸಭೆಯಲ್ಲಿ ರೈಸ್ ಮಾಡೋದು ತಪ್ಪ? ಅಂದ್ರೆ ಲೂಟಿ ಮಾಡ್ಕೊಂಡು ಹೋಗಿ ಬಿಡ್ಬೇಕು ನಾವು ಅಧಿಕಾರಿಗಳಿಗೆ. ಏನ್ ಸರ್ ಕಿರುಕುಳ ಅಂದ್ರೆ ನಾನಿದ್ದೀನ? ಸರ್ಕಾರ ನಂದೈತ? ಸರ್ಕಾರ ಅವ್ರದ್ದೇ ಐತಲ್ರಿ. ಲೂಟಿ ಮಾಡೋದು ಕೂಡ ಜೊತೆ ಸೇರ್ಕಿದ್ದೀವಿ, ನಮ್ದೇನಿಲ್ಲ. ಏನ್ಯಾರ ನನಗೆ ಕಿರುಕುಳ ಯಾರು ಕೊಟ್ಟಿದ್ದೀನಿ? ತಹಸೀಲ್ದಾರ್ ಆಫೀಸಲ್ಲೇ ಕೂತ್ಕೊತೀನಿ. ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಕೂರಿಸಿರ್ತೀನಿ. ಅಲ್ಲೇ ಏನಿದೆ ಹೇಳ್ಬೇಕು, ಯಾರಿಗೆ ಕಿರುಕುಳ ಕೊಟ್ಟು ಎರಡ್ತರ ಕಾಪಿ ಕೂರಿಸಿ ಅಂತ ಕೇಳಿದ್ದೀನಿ. ಅವರೇ ಅಧಿಕಾರಿ ಆಗಿಸ್ಕೊಬರೋರು ಅವರೇ. ನನ್ನ ಕಡೆ ಅಧಿಕಾರಿ ಯಾರಿಗೂ ಅವರೇ ಎಲ್ಲ ಅಧಿಕಾರಿಗಳನ್ನ ಈ ಸರ್ಕಾರದವರು ಗ್ಯಾರಂಟಿ ಮಾಡಿ ಅವ್ರಿಗೆ ಸಂಬಳ, ಗ್ಯಾರಂಟಿ ಅಧ್ಯಕ್ಷರು ಮೆಂಬರ್ಸು ಕಿರುಕುಳ ಕೊಡೋಕ್ಕೆ ನಾನೇನಾದ್ರು ನಿಲ್ತೀರಾ? ಅಥವಾ ನಮ್ಮ ಸರ್ಕಾರ ಇದ್ದೀನಿ ಕಿರುಕುಳ ಕೊಡೋಕ್ಕೆ? ಸರ್ಕಾರ ಇರೋದು ಅವ್ರದ್ದೇ. ಅವತ್ತು ನಾನು ಏನ್ ನಡೆದಿತ್ತು ಅದನ್ನ ಒಬ್ಬ ಶಾಸಕರಾಗಿ ನನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಕೆಲಸ. ಶಾಸಕರಿಗೆ ಅಪಸ್ಥಿತಿ ಬಂದಾಗ ಏನ್ ಮಾಡ್ಬೇಕಾಗತ್ತೆ? ನೀವೆಲ್ಲ ಇದ್ರಿ, ಪತ್ರಿಕಾ ಸ್ನೇಹಿತರಿದ್ರಿ, ನನಗೇನು ಪರ್ಸನಲ್ ಇಲ್ಲ. ಒಬ್ಬ ಜಿಲ್ಲಾಧಿಕಾರಿ ಶಾಸಕರಿಗೆ ಅಗೌರವ ತಗೊಂಡ್ರೆ ಅದನ್ನು ನಾನು ಜನಪ್ರತಿನಿಧಿಯಾಗಿ ನನಗಲ್ಲಾದರೂ ಈ ತಾಲೂಕಿನ ಜನತೆಗೆ ನನ್ನ ಅಧ್ಯಕ್ಷನ ಯಾಕೆ ಮಾಡಿರೋದಕ್ಕೆ ನಾನು ಅದಕ್ಕೆ ಹೇಳಿದ್ದೀನಿ ಮೊನ್ನೆ ಅಸೆಂಬ್ಲಿಗೆ, ನನ್ನ ಯಾಕೆ ಅಧ್ಯಕ್ಷ ಮಾಡ್ತೀರಿ? ಯಾರು ಮಾಡ್ತೀರಿ? ಅದಕ್ಕೊಂದು ನಾಮಿನೇಷನ್ ಮಾಡಿ ಗ್ಯಾರಂಟಿ ಸಿಗ್ತಿದ್ದೆ. ಈಗ ನೀನು ಹೇಳ, ಈಗ ಅಲ್ಲೆಲ್ಲ ನಡೆದಿದ್ದೇನಪ್ಪ? ಅವತ್ತು ನಾನೇನು ಹಳೆ ಬಟ್ಟೆ ಹಾಕೊಂಡ್ರ ಅದೇ ಬಿಡ್ಸಕ್ ಹೋದ್ರೇನಪ್ಪ? 2ನೇ ತಾರೀಕು ಬೆಳಿಗ್ಗೆ ಏನ್ ಹಿಡಿತು ಕತೆ ಗೊತ್ತಿದೆ. ಅವರೇ ಮಾಡ್ಕೊಂಡು ನಾನೇನ್ ಮಾಡಿದೆ? ನಾನು ಯಾಕೆಂದ್ರೆ ತಾಲೂಕಿನ ಅಧ್ಯಕ್ಷ ನನಗಲ್ಲ, ಶಾಸಕರಿಗೆಲ್ಲ ಇದು ಇಡೀ ತಾಲೂಕಿನ ಜನತೆಗೆ ಅಪಮಾನ ಅಂತ ತೇರು ಪ್ರತಿ ವರ್ಷ ಇದು ಒಂದು ಇತಿಹಾಸ ಇರುವಂತ ಲಕ್ಷ್ಮೀ ನರಸಿಂಹ ಬಂದು ರಥೋತ್ಸವ ನಡೀತದೆ. ನಾನು ಯಾವ ಅಧಿಕಾರಿ ಕಿರುಕುಳ ಕೊಟ್ಟಿದ್ದೀನಿ?
ನೀವೇ ಇದನ್ನ ಸುಮ್ಮನೆ ಈಗ ಉದಾಹರಣೆಗೆ ರೈತರು ಇಲ್ಲೇ ಡೀಮ್ಡ್ ಫಾರೆಸ್ಟ್ನ 1 ವರ್ಷದಿಂದ ಖಾತೆ ಮಾಡೋಕ್ಕೇನು ಶ್ರೀಮಂತ ಅಲ್ಲಿ ಕದ್ದು ಇದು ಹೊಡಿತಾರೆ, ಅಲ್ಲಿ BJP ಇರ್ತಾರೆ, ಆ ಸರ್ಕಾರ ಬಂದರೆ ಇಲ್ಲಿ ಬಂದು ಈಗ ಇದು ಕಾಂಗ್ರೆಸ್ ಎಲ್ಲಿದ್ರಪ್ಪ ಅವರು ಕನ್ನಡ ಬರೋಕ್ಕವನಲ್ಲಿ ಬೋಗಸ್ ರೆಕಾರ್ಡ್ ಮಾಡಿ ದೊಡ್ಡದು ಈಗ ಅವ್ಯಾವ ಅವರೇ ಹೇಳಿ ಕಂಪ್ಲೇಂಟ್ ಕೊಟ್ಟಲ್ಲ, ನಂದು 95,000 ಟನ್ ಇದು ಹೊಡೆದಾಗ ಇರ್ತಾರೆ 95,000 ಈಗ ಯಾರಿಗೆ ಹೇಳಿದ್ರಲ್ಲಪ್ಪ, ನಾನೇನು ಮಾಡಲಿ ಅಲ್ಲಿ ಬಡವ್ರದೆಲ್ಲ ಇದು ಮಾಡಕ್ಕೆ ಹೋದ್ರೆ ಈ ತಹಸೀಲ್ದಾರ್ ಈಗ ಗನ್ನಿ ಕಡ್ದಿದ್ರೆ ಇರುವಲ್ಲ ಯಾರ್ದೋ ಜಮೀನು ಸಾಬರು 2 ದಿನಕ್ಕೆ ಮಾಡಿ ಕೇಳಿ ಲಿಸ್ಟ್ ಮಾಡ್ಸಕ್ಕೆ ಅವ್ರು ಏನು ಮಾಡೋದು, ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಏನಾಗಿತ್ತು DC ಆದರೂ ಜಿಲ್ಲೆಯ ಬಡವರು ಕೆಲಸ ಮಾಡಕ್ಕೆ ಹೇಳಿ ಎಷ್ಟು ಜನ ಯಾರು ಕೇಳ್ತಿರಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಗೌರವಯುತವಾಗಿ ಬಡವ್ರನ್ನ ಮಾತಾಡಿಸ್ಕೊಂಡು ಒಂದೊಂದು ನೀವು ನೋಡಿದ್ರೆ ಲೂಟಿಕೋರರ ಜೊತೆ ಸೇರಿದೆ ಜಿಲ್ಲೆ. ಈ ಸರ್ಕಾರ ಬಂದ ಮೇಲೆ ಅಲ್ಲಿ ಅವಾಗ ಏನ್ ಮಾಡ್ತಾರೆ, ಡೀಮ್ಡ್ ಫಾರೆಸ್ಟ್ ಅಂತ ಇಲ್ಲಿ ಹೊಡಿತಾವ್ರೆ ನೀವು ಕದ್ದು. ಅನಂತನಿಗೆ ಏನ್ ಮಾಡಿದ್ರೆ ಅನಂತನಿಗೆ ಆಯ್ತಪ್ಪ, ಬೇರೆ ಕಡೆ ಕೂಡಲೇ ನಾನೆಲ್ಲ ಮಾಡಿ ಮೀಟಿಂಗ್ ಮಾಡಿ 10 ಮೀಟಿಂಗ್ ಮಾಡಿದ್ದೆ, ಏನು ಬೇಕು ಅಂತ ಉದ್ದೇಶ ಈಗ ಇಲ್ಲಿ ಅವು ಅಡಿಕೆ ಬೇಕು ಹಿಡಿತಾ ಇದ್ದು ತೋಟದಲ್ಲಿ ಅಂತರಿಗೆ ಪಾರ್ಕ್ 500 ಜನ ಪೊಲೀಸ್ ಆಫೀಸ್ನಲ್ಲಿ ಬಿಟ್ರೆ ಇದೇ ನೀವು ಯಾರೋ ಹೇಳ್ತಿಲ್ಲ ಗಿರಾಕಿಗೆ ಅಲ್ಲಿ ಪಾರ್ಕ್ ಜಾಗಕ್ಕೆ ಶೆಡ್ ಹಾಕ್ತಿರಲ್ಲ ಹಾಸನಲ್ಲಿ ಹೆಂಗಿದ್ರು ಅವರೆಲ್ಲ. ಈಗ ಮೊನ್ನೆ ಅವನೇ ಕಂಪ್ಲೇಂಟ್ ಆ ಮಾರ್ಕೆಟ್ನಲ್ಲಿ ಅಂತ ರೈಟ್ ಆ ಹುಡುಗನ ಮೇಲೆ 98 ಜನ ಜೈಲಿಗೆ ಕಳಿಸಿದ್ರೆ ಆ ಹುಡುಗನ 95,000 ಟನ್ನು ಇದು ಹೊಡೆದವ್ರೆ ಅಂತ ಮಾಡ್ತಾರೆ. ನಿಮ್ಮ DC ತಾಕತ್ತೈತೆ ಅಂತ ಅವ್ರಿಗೆ ಈ ಜಿಲ್ಲೆಯಲ್ಲಿ ಲೂಟಿಕೋರರು ತಡೆಯೋ ತಾಕತ್ತೈತೆ. ಎಂಟೇನು ಈ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅನ್ಯಾಯನ ಯಾರ್ಯಾರು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಅದನ್ನ ನಾನು ಶಾಸಕನಾಗಿ ನಾನು ಒಬ್ಬ ಜವಾಬ್ದಾರಿ, ನನಗೂ ಈ ಜಿಲ್ಲೆ 30 ವರ್ಷ ನಾನು ಪ್ರತಿನಿಧಿಸಿದ್ದೀನಿ. ನಾನು ಅನ್ಯಾಯನ ತಡೆಗಟ್ಟಬೇಕು. ನನಗೆ ಡೆವಲಪ್ಮೆಂಟ್ ಮುಖ್ಯ. ನಾನೇನು ಹಾಸನದಲ್ಲಿ ಒಂದು ಅರ್ಧ ಅಡಿ ಇಂಡಸ್ಟ್ರಿಯಲ್ ಜಾಗ ತಗೊಂಡಿದ್ದೀನ ಅಥವಾ ಒಂದು ಲೇಔಟ್ ಮಾಡ್ತಾ ಇದ್ದೀನಿ ಹಾಸನದಲ್ಲಿ. ಯಾರು ಲೇಔಟ್ ಮಾಡ್ತಾವ್ರೆ ಅಂತ ಟೈಮ್ ಬಂದಾಗ ಹೇಳ್ತೀನಿ. ಯಾರ್ಯಾರು ರಾಜಕಾರಣಿಗಳು ಲೇಔಟ್ ಮಾಡ್ತಾವ್ರೆ ಹೇಳಿ, ಅವ್ರ ಜೊತೆ ಯಾರು ಫ್ಯಾಮಿಲಿ ಆಗಿದ್ರೆ ಅಲ್ಲ ಅದಾದ್ಮೇಲೆ ಹೇಳಪ್ಪ ಸುರೇಶ್, ನನಗೇನು ಗೊತ್ತಪ್ಪ, ಅವ್ರನ್ನೇ ಕೇಳಿ. ಹಾಸನದಲ್ಲಿ ಯಾರ್ಯಾರು ಲೇಔಟ್ ಮಾಡ್ತಾವ್ರೆ ಇವಾಗ ಕೇಳ್ತೀವಿ ಹಾಸನ ಪತ್ರಿಕೆಯಲ್ಲಿ. ನನಗೇನು ನೋಡಪ್ಪ, ಒಳ್ಳೆ ಕೆಲಸ ಮಾಡಬೇಕು ಅಧಿಕಾರಿಗಳು, ಅಷ್ಟೇ ಬೇಕಾಗಿರೋದು. ನಾನು DC ಆಫೀಸು ಮಾಡಲಿ ಒಳ್ಳೇದು ಜನಕ್ಕೆ ಬಡವರಿಗೆ. ನನಗೆ ಕೇಳಿ ಮಾಡಿರ್ತಾರೆ, ನಾವು ಹೇಳ್ತೀವಿ. ಈಗ ನಮ್ಮ ಜಾತ್ರೆ ಮಾಡಿದ್ರಪ್ಪ, ಲೋಕಾಯುಕ್ತ ತನಿಖೆ ನಡೀತಾ ಇಲ್ವಾ, ಯಾರು ಬೇಕಾದ್ರೆ ಕಾಂಟ್ರಾಕ್ಟ್ ಕೊಟ್ಟವ್ರೆ ಅಂತ. ನನಗೇನೇ ಆಗ್ಬೇಕಾಗಿರೋದು, ನಾನು ಯಾವುದೇ ಅಧಿಕಾರಿ ನಮ್ಗೆ ಯಾಕೆ ಕಿರುಕುಳ ಕೊಟ್ಟು ನನಗೇನೇ ಆಗ್ಬೇಕು, ಸರ್ಕಾರ ನಂದೈತ, ಅವ್ರದೇ ಸರ್ಕಾರ ಇರೋದು. ಒಳ್ಳೆ ಕೆಲಸ ಮಾಡ್ತೇನೆ, ಡ್ಯೂಟಿ ಹೊಡಿತಾ ಇದ್ರೆ ಏನ್ ಮಾಡೋದು ಕೇಳಪ್ಪ. ಸಸ್ಪೆಂಡ್ ಮಾಡ್ತಿದ್ದೆ ಸಸ್ಪೆಂಡ್ ಮಾಡ್ತಿದ್ದೀನಿ ಹಾಸನದಲ್ಲಿ. ಯಾರು ಗೊತ್ತಿಲ್ಲ ನನಗೆ. ನಾನು ಹೇಳೋದು, ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗ್ಬೇಕು, ಜಿಲ್ಲಾಧಿಕಾರಿಗಳು ಕೂತ್ಕೊಳ್ಬೇಕು, ಬಡವರು ಏನ್ ನಡೀತಾ ಇದೆ. ಒಬ್ಬ ಡಾಕ್ಟ್ರಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡ್ತಾರೆ. ಏನ್ ಸರ್, ಮೊನ್ನೆ ನಿಮ್ಗೆ ಕೂರಿಸ್ಕೊಂಡಪ್ಪ, ಏನಾಗಬೇಕು ಹೇಳಿ. ನನ್ನ ಕೈಲಿ ಈಗ ಕರೆಂಟ್ ಬಿಲ್ ಕಟ್ಟಿದ್ದೀನಿ, 30 ಲಕ್ಷ ಕೊಡಿಸ್ಬಿಟ್ಟೆ, 80 ಲಕ್ಷ ಕೊಡ್ಸಿದ್ದೀನಿ ಆಸ್ಪತ್ರೆಗೆ, ಲಿಫ್ಟು ಎಲ್ಲ ಮಾಡ್ಕೊಳ್ಳಿ.